ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ನಾನು ಡಿಜಿಟ್ ಕನ್ನಡ ಕಡೆಯಿಂದ ಮತ್ತೊಂದು ಹೊಸ ಫೋನ್ನ ಇವತ್ತು ತಗೊಂಡ್ಬಂದಿದ್ದೀನಿ. ಈ ಒಂದು ಸ್ಮಾರ್ಟ್ ಫೋನ್ನ ಇವತ್ತು ನಾವು ಅನ್ಬಾಕ್ಸ್ ಮಾಡೋಣ ಮತ್ತು ಈ ಒಂದು ಬಾಕ್ಸ್ ಒಳಗಡೆ ಏನಿದೆ ಕಂಟೆಂಟ್ ಮತ್ತು ಈ ಒಂದು ಫೋನ್ನಲ್ಲಿ ಯಾವ ಒಂದು ಫೋನ್ ಬರ್ತದೆ ಮತ್ತು ಇದು ಯಾವ ರೀತಿಯ ಒಂದು ಡಿಸೈನ್ ಆಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸೊ ಮೊದಲಿಗೆ ಸ್ನೇಹಿತರೆ ನೋಡ್ಬೋದು, ಇದರ ಒಂದು ಇಂಟರ್ಫೇಸಲ್ಲೇ ಈ ಒಂದು ಮಾಡೆಲ್ ಮತ್ತು ಇದರ ಕಂಪ್ನಿಯ ಒಂದು ಬ್ರ್ಯಾಂಡಿಂಗ್ ಕೂಡ ಇಲ್ಲಾಗಿದೆ. ಇದು ಸ್ನೇಹಿತರೆ ಇನ್ಫಿನಿಕ್ಸ್ ಕಂಪ್ನಿಯ ಒಂದು S4 ಅನ್ನುವಂಥ ಒಂದು ಸ್ಮಾರ್ಟ್ ಫೋನ್ ಆಗಿರುತ್ತೆ. ಸೊ ಇದರಲ್ಲಿ ಸ್ನೇಹಿತರೆ ಒಂದೇ ಒಂದು ಫೀಚರ್ನ ಇವರು ಹೈಲೈಟ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ ಇದು 32 ಮೆಗಾ ಪಿಕ್ಸೆಲ್ನ ಇದು ನಿಮಗೆ AI ಸೆಲ್ಫಿ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಸೊ ಏನಪ್ಪ ಅಂತಂದರೆ ಈ ಒಂದು ಸ್ಮಾರ್ಟ್ ಫೋನ್ ಏನು ಬರ್ತದೆ ಇನ್ಫಿನಿಕ್ಸ್ S4, ಇದು ಮುಖ್ಯವಾಗಿ 32 ಮೆಗಾ ಪಿಕ್ಸೆಲ್ನ ಅಂದರೆ ಫ್ರಂಟ್ ಫೇಸಿಂಗ್ ಸೆಲ್ಫಿ ಕ್ಯಾಮ್ರಾಗೋಸ್ಕರ ಈ ಒಂದು ಸ್ಮಾರ್ಟ್ ಫೋನ್ ಬಿಡುಗಡೆ ಮಾಡಿದ್ದಾರೆ. ಸೊ ನೋಡೋಣ ಬನ್ನಿ, ಈ ಒಂದು ಬಾಕ್ಸ್ನ ಓಪನ್ ಮಾಡಿಬಿಟ್ಟು ಇದರಲ್ಲಿ ಏನಿದೆ ಮತ್ತು ಯಾವ ರೀತಿಯಲ್ಲಿ ಈ ಒಂದು ಫೋನ್ನ ಬಿಲ್ಡ್ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು. ಸೊ ಇದರ ಇಂಟರ್ಫೇಸ್ ಈಗಾಗಲೇ ನೋಡಿದ್ದೀರಾ ನೀವು. ಈ ಸೈಡಲ್ಲಿ ನಿಮಗೆ S4 ಅಂತ ಬರ್ಕೊಂಡಿದ್ದಾರೆ, ಅದು ಬಿಟ್ಟು ಈ ಸೈಡಲ್ಲಿ ಸಹ S4 ಬರ್ತಿದೆ. ಇದರ ಕೆಳಗಡೆ ಬಂದರೆ ಸ್ನೇಹಿತರೆ ನನ್ನ ಹತ್ರ ಏನು ಸ್ಮಾರ್ಟ್ ಫೋನ್ ಬಂದಿದೆ, ಈ ಒಂದು ಸ್ಮಾರ್ಟ್ ಫೋನ್ ಸ್ನೇಹಿತರೆ ನೆಬುಲಾ ಬ್ಲೂ ಕಲರಿನ ಒಂದು ಸ್ಮಾರ್ಟ್ ಫೋನ್ ಆಗಿರುತ್ತೆ ಸ್ನೇಹಿತರೆ. ಜೊತೆಗೆ ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ ನನ್ನ ಹತ್ರ ಬಂದಿರೋದು 3 GB RAM ಮತ್ತು 64 GB ಒಂದು ಸ್ಟೋರೇಜಿನ ಒಂದು ಸ್ಮಾರ್ಟ್ ಫೋನ್ ಆಗಿರುತ್ತೆ. ಸೊ ಅದಾದಮೇಲೆ ನಾವು ಬ್ಯಾಕ್ ಸೈಡ್ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಮೇಡ್ ಇನ್ ಇಂಡಿಯಾ ಅಂತ ಬರ್ತಿದ್ದಾರೆ. ಬ್ಯಾಕ್ ಸೈಡ್ಗೆ ಹೋದರೆ ಸ್ನೇಹಿತರೆ ಕೆಲವು ಹೈಲೈಟ್ ಸ್ಪೆಸಿಫಿಕೇಷನ್ಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. 32 ಮೆಗಾ ಪಿಕ್ಸೆಲ್ ನಿಮಗೆ AI ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಜೊತೆಗೆ ಇದು ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ 6.2 ಇಂಚಿನ ನಿಮಗೆ HD+ ನಿಮಗೆ ವಾಟರ್ ಟಾಪ್ ನಾಚ್ನ ಒಂದು ಡಿಸ್ಪ್ಲೇ ಸಿಗುತ್ತೆ. ಜೊತೆಗೆ ಇಲ್ಲಿ ನಿಮಗೆ ಟ್ರಿಪಲ್ ರೇರ್ ಕ್ಯಾಮ್ರಾ ಸಿಗುತ್ತೆ. ಜೊತೆಗೆ ಇಲ್ಲಿ ನಿಮಗೆ 2.5D ಒಂದು ಗ್ಲಾಸಿ ಬಾಡಿ ಹೊಂದಿರುವಂತಹ ಒಂದು ಬ್ಯಾಕಪ್ ಇದು ಒಂದು ಬ್ಯಾಕ್ ಪ್ಯಾನಲ್ ಬರುತ್ತೆ. ಜೊತೆಗೆ ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ ಸ್ನೇಹಿತರೆ, ಇದು ನಿಮಗೆ XOS ನಿಮಗೆ 5.0 ನಿಮಗೆ ಆಂಡ್ರಾಯ್ಡ್ ಪೈ 9.0 ಜೊತೆಗೆ ಇದು ರನ್ ಆಗುತ್ತೆ. ಅದಾದಮೇಲೆ ಇಲ್ಲಿ ನಿಮಗೆ ಒಂದು 4000 mAh ಬ್ಯಾಟ್ರಿನ ಈ ಒಂದು ಸ್ಮಾರ್ಟ್ ಫೋನ್ ಹೊಂದ್ಕೊಂಡಿರುತ್ತಂತೆ. ಸೊ ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದರ MRP ಹಾಕೊಂಡಿದ್ದಾರೆ 9,999 ರೂಪಾಯಿ ಅಂತೇಳಿ. ಆದರೆ ಇದು ಬಿಡುಗಡೆ ಆಗಿದೆ. ಸೊ ಇದರ ಒಂದು ಮಾಹಿತಿ ನೀವು ತಿಳ್ಕೊಬೇಕು ಅಂತ ಇಷ್ಟಪಟ್ಟರೆ ನೀವು ನಾನು ಕಮೆಂಟ್ ಮಾಡಿ ಕೇಳ್ಬೋದು, ನಾನು ನಿಮಗೆ ಬೆಲೆ ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ, ಈ ಒಂದು ಸ್ಮಾರ್ಟ್ ಫೋನ್ನ ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಮಾಡದೆ ಈ ಒಂದು ಸ್ಮಾರ್ಟ್ ಫೋನ್ನ ಇದನ್ನು ಅನ್ಬಾಕ್ಸ್ ಮಾಡೋಣ. ಸೊ ಈ ಒಂದು ಬಾಕ್ಸ್ನ ನಾನು ಈಗಾಗಲೇ ಅನ್ಬಾಕ್ಸ್ ಮಾಡಿದ್ದೀನಿ, ಯಾಕಂದರೆ ವಿಡಿಯೋದಲ್ಲಿ ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ. ನೋಡಿ, ಈ ರೀತಿಯಲ್ಲಿ ಈ ಒಂದು ಬಾಕ್ಸ್ ಬರುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ ಅಂತ. ಇದು ಕಂಪ್ಲೀಟಾಗಿ ಒಂದು ಹಸಿರು ಬಣ್ಣದ, ಅಂದರೆ ಇದು ಒಂದು ನೋಡ್ಬೋದು, ಇದು ಲೈಟ್ ಒಂದು ಗ್ರೀನ್ ಅಂತ ಏನು ಕರಿತೀವಿ, ಆ ಒಂದು ಬಾಕ್ಸಿನ ಒಂದು ಫಿನಿಶಿಂಗ್ನ ಈ ಒಂದು ಬಾಕ್ಸ್ ಮೇಲೆ ಕೊಟ್ಟಿದ್ದಾರೆ. ಸೊ ಒಳಗಡೆ ನಿಮಗೆ ಬಾಕ್ಸಲ್ಲಿ ಈ ರೀತಿಯ ಒಂದು ಫೋನ್ ಬರುತ್ತೆ ಸ್ನೇಹಿತರೆ. ಈ ಒಂದು ಫೋನ್ನ ನಾನು ತೊಗೊಳ್ತೀನಿ, ನೋಡೋಣ ಯಾವ ರೀತಿ ಇದೆ. ಸೊ ನೋಡ್ಬೋದು, ಇದು ಬ್ಯಾಕ್ ಸೈಡಲ್ಲಿ ಯಾವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಸ್ನೇಹಿತರೆ. ನಂತರ ಏನು ಬಂದಿದೆ ಈಗಾಗಲೇ ನಾನು ಹೇಳಿದೆ, ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ ಇದು ನೆಬುಲಾ ಬ್ಲೂ ಅನ್ನುವಂಥ ಒಂದು ಸ್ಮಾರ್ಟ್ ಫೋನ್ ಆಗಿರುತ್ತೆ. ಇದರ ಮತ್ತೊಂದು ವೇರಿಯಂಟ್ ಬರುತ್ತೆ ಸ್ನೇಹಿತರೆ, ಅಂದರೆ ಕಲರಲ್ಲೂ ಒಂದು ವೇರಿಯಂಟ್ ಬರುತ್ತೆ, ಮತ್ತೊಂದು ಬ್ಲ್ಯಾಕ್ ಕಲರಿನ ಒಂದು ವೇರಿಯಂಟ್ ಸಹ ಬರುತ್ತೆ. ಸೊ ನಂತರ ಏನು ಬಂದಿದೆ, ಇದು ನೆಬುಲಾ ಬ್ಲೂ ಒಂದು ಸ್ಮಾರ್ಟ್ ಫೋನ್ ಆಗಿರುತ್ತೆ. ಸೊ ಇದನ್ನು ಬ್ಯಾಕ್ ಸೈಡಲ್ಲಿ ನಾವು ಈ ರೀತಿಯಲ್ಲಿ ನಾನು ಫೀಲ್ ಮಾಡ್ತೀನಿ, ಇದನ್ನು ನೋಡ್ಬೋದು. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದು ತುಂಬ ಅದ್ದೂರಿಯಾದಂತಹ ಒಂದು ಇದರ ಒಂದು ಬ್ಯಾಕ್ ಒಂದು ಫಿನಿಶಿಂಗ್ನ ಹೊಂದ್ಕೊಂಡಿದೆ. ಈ ಒಂದು ಸ್ಮಾರ್ಟ್ ಫೋನ್ ಬ್ಯಾಕ್ ನೋಡ್ಬೋದು, ಇದು ಕಂಪ್ಲೀಟಾಗಿ ಒಂದು ಇದರ ಬ್ಯಾಕ್ ಸೈಡ್ ಏನಿದೆ ಇದು ನಿಮಗೆ ಗ್ಲಾಸ್ ಫಿನಿಶಿಂಗ್ನ ಜೊತೆಗೆ ಬರುತ್ತೆ. ಸೊ ಟ್ರಿಪಲ್ ಏರಿಯಾ ಕ್ಯಾಮ್ರಾ ಜೊತೆಗೆ ಅದ್ದೂರಿಯಾದಂಥ ಒಂದು ಲುಕ್ನ ಬ್ಯಾಕ್ ಸೈಡಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ ಕೊಡ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಇದು ನಿಮಗೆ ಬ್ಲ್ಯಾಕ್ ಕಲರಿನ ಒಂದು ಫಿನಿಶಿಂಗ್ ಆಗಿದೆ, ಮತ್ತು ಸ್ವಲ್ಪ ಮೇಲೆ ಹೋಗ್ತಾ ಇದ್ದಂಗೆ ಇಲ್ಲಿ ನಿಮಗೆ ಕಂಪ್ಲೀಟ್ ಆದಂತಹ ಒಂದು ಡಾರ್ಕ್ ಬ್ಲೂ ಕಲರ್ನ ಈ ಒಂದು ಫಿನಿಶಿಂಗ್ನ ಆಗಿದೆ. ಇದು ಕಂಪ್ಲೀಟ್ ಆದಂತಹ ಒಂದು ಮಿಕ್ಸ್ಚರ್, ಒಂದು ಬ್ಲ್ಯಾಕ್ ಮತ್ತು ಬ್ಲೂನ ಒಂದು ಮಿಕ್ಸ್ಚರ್ನ ಒಂದು ಬ್ಯಾಕ್ ಒಂದು ಡಿಸೈನ್ನ ಈ ಒಂದು ಸ್ಮಾರ್ಟ್ ಫೋನಲ್ಲಿ ಕೊಟ್ಕೊಂಡಿದ್ದಾರೆ. ಸೊ ಅದಾದಮೇಲೆ ಸ್ನೇಹಿತರೆ ನಾವು ಫ್ರಂಟಿಗೆ ಬರೋಣ. ಫ್ರಂಟಲ್ಲಿ ನೋಡ್ತಾ ಇರೋಂಗೆ ಸ್ನೇಹಿತರೆ ನೀವು ನೋಡ್ಬೋದು, ಇದರಲ್ಲಿ ಸ್ನೇಹಿತರೆ ನಿಮಗೆ ಕಂಪ್ಲೀಟ್ ಆಗಿ ಇದು ನಿಮಗೆ ಇಲ್ಲಿ ಕೆಲವು ಹೈಲೈಟ್ಗಳನ್ನ ಕೊಟ್ಟಿದೆ. 32 ಮೆಗಾ ಪಿಕ್ಸೆಲ್ನ ನಿಮಗೆ ಸೆಲ್ಫಿ ಕ್ಯಾಮ್ರಾ ಕೊಡ್ತಾ ಇದ್ದಾರೆ, ನಿಮಗೆ ವಾಟರ್ ಡ್ರಾಪ್ ನಾಚ್ ಒಂದು ಡಿಸ್ಪ್ಲೇ ಕೊಡ್ತಾ ಇದ್ದಾರೆ, ನಿಮಗೆ ಟ್ರಿಪಲ್ ಏರ್ ಕ್ಯಾಮ್ರಾ ಮತ್ತು 2.5D ಅದು ಈಗಾಗಲೇ ನಾನು ಹೇಳಿರುವಂತಹ ಕೆಲವು ಸ್ಪೆಸಿಫಿಕೇಷನ್ಗಳನ್ನ ಇಲ್ಲಿ ಸಹ ಕೊಟ್ಟಿದ್ದಾರೆ. ಸೊ ಇದನ್ನು ಸಹ ನಾನು ಫೀಲ್ ಮಾಡ್ತೀನಿ, ನೋಡೋಣ ಇದು ಯಾವ ರೀತಿಯಲ್ಲಿ ಬರುತ್ತೆ ಅಂತೇಳಿ. ನೋಡ್ಬೋದು ಸ್ನೇಹಿತರೆ, ತುಂಬ ಅದ್ದೂರಿಯಾದಂತಹ ಒಂದು ಕ್ಲಾಸಿ ಲುಕ್ನ ಈ ಒಂದು ಸ್ಮಾರ್ಟ್ ಫೋನ್ ಹೊಂದ್ಕೊಂಡಿದೆ. ಸೊ ಇದನ್ನು ನಾನು ಬೂಟ್ ಮಾಡ್ತೀನಿ, ಈಗಾಗಲೇ ನಾನು ಇದನ್ನು ಬೂಟ್ ಮಾಡಿದ್ದೀನಿ, ಇದನ್ನು ಆನ್ ಮಾಡ್ತೀನಿ. ನೋಡಿ, ಆನ್ ಆಯ್ತಾ ಇದೆ. ಇದು ಸ್ನೇಹಿತರೆ ಇನ್ಫಿನಿಕ್ಸ್ ಅಂತ ಬರ್ತಾ ಇದೆ, ಜೊತೆಗೆ ಇದು ಪವರ್ಡ್ ಬೈ ಆಂಡ್ರಾಯ್ಡ್ ಅಂತ ಬರ್ತಾ ಇದೆ. ಇನ್ನೊಂದು ಸೈಡ್ಗೆ ಇಟ್ಬಿಟ್ಟು ನೋಡೋಣ ಇನ್ನೂ ಬಾಕ್ಸಲ್ಲಿ ಏನೇನು ಬಂದಿದೆ ಅಂತೇಳಿ. ಸೊ ಅದಾದಮೇಲೆ ಸ್ನೇಹಿತರೆ ನಿಮಗೆ ಒಳಗಡೆ ನಾವು ಹೋಗೋಣ. ಒಳಗಡೆ ಹೋದ್ಮೇಲೆ ನೋಡೋಣ ಇದರಲ್ಲಿ ಇನ್ನೂ ಯಾವ ರೀತಿಯ ಒಂದು ಕಂಟೆಂಟ್ಗಳು ಈ ಒಂದು ಬಾಕ್ಸ್ ಒಳಗಡೆ ಬರುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು. ಸೊ ಬಾಕ್ಸ್ ಒಳಗಡೆ ನೋಡೋ ಸ್ನೇಹಿತರೆ, ಮೊದಲಿಗಾಗಿ ನಿಮಗೆ ಒಂದು ನಿಮಗೆ ಒಂದು ಸಿಮ್ ಇಂಜೆಕ್ಟಿಂಗ್ ಟೂಲ್ ಸಿಗುತ್ತೆ. ನಾನು ಅದನ್ನು ತಗೊಳ್ತೀನಿ, ಯಾಕಂದರೆ ನಿಮಗೆ ನಾನು ಸಿಮ್ ಇಂಜೆಕ್ಟ್ ಮಾಡಿ ತೋರಿಸ್ತೀನಿ. ನೋಡಿ, ನಿಮಗೊಂದು ಸಿಮ್ ಇಂಜೆಕ್ಟಿಂಗ್ ಟೂಲ್ ಸಿಗುತ್ತೆ, ಅದನ್ನು ನಾನು ಸೈಡ್ಗೆ ಇಡ್ತೀನಿ. ಸೊ ಅದಾದಮೇಲೆ ಸ್ನೇಹಿತರೆ ನಿಮಗೊಂದು ಟ್ರಾವೆಲ್ ಅಡಾಪ್ಟರ್ ಸಿಗುತ್ತೆ ಸ್ನೇಹಿತರೆ. ನೋಡ್ಬೋದು ಇದು ಯಾವ ರೀತಿಯ ಒಂದು ಅಡಾಪ್ಟರ್ ಆಗಿದೆ. ಇದು ಒಂದು USB ಒಂದು ಟ್ರಾವೆಲ್ ಅಡಾಪ್ಟರ್ ಆಗುತ್ತೆ. ಸೊ ಈ ಒಂದು ಅಡಾಪ್ಟರ್ ಸ್ನೇಹಿತರೆ ತುಂಬ ಗಟ್ಟಿಮುಟ್ಟಾಗಿದೆ. ಇದು ನಿಮಗೆ 5.0 ನಿಮಗೆ ವೋಲ್ಟ್ ನಿಮಗೆ ಔಟ್ಪುಟ್ ಕೊಡುತ್ತೆ ನಿಮಗೆ. ಜೊತೆಗೆ ಇದು ನಿಮಗೆ 2.0 ನಿಮಗೆ ಆಂಪಿಯರ್ ಈ ಒಂದು ಅಡಾಪ್ಟರ್ ನಿಮಗೆ ಸಪೋರ್ಟ್ ಮಾಡುತ್ತೆ. ಸೊ ಇದನ್ನು ಸಹ ನಾವು ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ಒಳಗಡೆ ಬಂದರೆ ಸ್ನೇಹಿತರೆ ನಿಮಗೆ ಒಂದು ಕೇಬಲ್ ಲೈನ್ ಸಿಗುತ್ತೆ ಸ್ನೇಹಿತರೆ. ನೀವು ಈ ಒಂದು ಫೋನ್ನ ಚಾರ್ಜ್ ಅಥವಾ ಡೇಟಾ ಒಂದು ಟ್ರಾನ್ಸ್ಫರ್ ಮಾಡೋಕ್ಕೋಸ್ಕರ ಸ್ನೇಹಿತರೆ ಇಲ್ಲಿ ನಿಮಗೆ 2.0 ನಿಮಗೆ ಮೈಕ್ರೋ USB ನಿಮಗೆ ಒಂದು ಟೈಪ್ ಕೇಬಲ್ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಇದು ನಿಮಗೆ ಕೇಬಲ್ ಲೈನ್ ಸಿಗುತ್ತೆ. ಸೊ ಇದನ್ನು ಸಹ ನಾವು ಸೈಡ್ಗೆ ಇಡೋಣ. ಇದರಲ್ಲಿ ಯಾವುದೇ ರೀತಿ ಒಂದು ಇಯರ್ಫೋನ್ಗಳು ಬರಲ್ಲ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಬಾಕ್ಸ್ ಒಳಗಡೆ. ಸೊ
ಸೊ ಅದಾದಮೇಲೆ ಸ್ನೇಹಿತರೆ ನಿಮಗೆ ಕೆಲವು ಪೇಪರ್ ವರ್ಕ್ ಬರುತ್ತೆ ಸ್ನೇಹಿತರೆ, ಕ್ವಿಕ್ ಯೂಸರ್ ಗೈಡ್ ಆಗಿರ್ಬೋದು ಅಥವಾ ಇದನ್ನು ಯಾವ ರೀತಿಯಲ್ಲಿ ನೀವು ಇದನ್ನು ಯೂಸ್ ಮಾಡಬೇಕು ಅನ್ನೋ ಒಂದು ಇದಕ್ಕೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದು ಎಲ್ಲ ಒಂದು ಫೋನ್ಗಳಲ್ಲಿ ಬರುತ್ತೆ, ಇದರಲ್ಲಿ ಯಾವುದೇ ರೀತಿಯ ಒಂದು ವಿಶೇಷತೆ ಇರಲ್ಲ. ನಾವು ಇದನ್ನು ಸೈಡ್ಗೆ ಇಡೋಣ. ಸೊ ಮತ್ತೆ ಒಳಗಡೆ ಹೋದರೆ ಸ್ನೇಹಿತರೆ ಇಲ್ಲಿ ನಿಮಗೊಂದು ನೋಡ್ಬೋದು, ಇಲ್ಲಿ ನಿಮಗೊಂದು ಸ್ನೇಹಿತರೆ ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ಗೋಸ್ಕರನೇ ಅಂತ ಸ್ನೇಹಿತರೆ ಕಂಪ್ನಿಯವರೇ ಒಂದು ಸ್ಕ್ರೀನ್ ಗಾರ್ಡ್ ಅಂತ ಏನು ಕರಿತೀವಿ ಅಥವಾ ಸ್ಕ್ರ್ಯಾಚ್ ಗಾರ್ಡ್ ಅಂತ ಏನು ಕರಿತೀವಿ ಅದನ್ನು ಕೊಡ್ತಾ ಇದ್ದಾರೆ ಒಂದು ಬಾಕ್ಸ್ ಒಳಗಡೆ. ಇದು ಒಂದು ಅತ್ಯುತ್ತಮವಾದಂಥ ಒಂದು ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ತುಂಬ ಕಂಪ್ನಿಗಳು ಕೊಡ್ತಾ ಇಲ್ಲ. ಬಟ್ ಇದು ನೀವು ಅಡ್ವಾನ್ಸ್ ಆಗಿ ನೀವು ಬೇರೆ ಆಚೆಯಿಂದ ತೊಗೊಬೇಕಾಗುತ್ತೆ, ಬಟ್ ಇದರಲ್ಲಿ ನಿಮಗೆ ಈಗಾಗಲೇ ಕೊಡ್ತಾ ಇದ್ದಾರೆ. ಸೊ ಇದನ್ನು ನೀವು ಇದ್ರ ಮೇಲೆ ಅಪ್ಲೈ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ಸೊ ಅದಾದಮೇಲೆ ಸ್ನೇಹಿತರೆ ಬಾಕ್ಸ್ ಒಳಗಡೆ ಸ್ನೇಹಿತರೆ ನಿಮಗೊಂದು ನೋಡ್ಬೋದು, ಇದು ನಿಮಗೆ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೊಡ್ತಾ ಇದೆ. ಇದು ನಿಮಗೆ ಸಿಲಿಕಾನ್ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇದು ಸಹ ನೀವು ಇದ್ರ ಒಳಗಡೆ ಹಿಂಗೆ ಹಾಕಿದ್ರೆ ತುಂಬ ಅದ್ದೂರಿಯಾಗಿ ಇದು ಕೂರುತ್ತೆ, ಯಾವುದೇ ರೀತಿಯ ಒಂದು ಸ್ಲಿಪ್ಪರಿ ಆಗುವಂತಹ ಯಾವುದೇ ರೀತಿಯ ಒಂದು ಭಯ ಇಲ್ಲ. ಸೊ ಇದನ್ನು ಸ್ನೇಹಿತರೆ ತುಂಬ ಚೆನ್ನಾಗಿದೆ, ಯಾಕಂದರೆ ಇದರ ಒಂದು ಬ್ಯಾಕ್ ಪ್ಯಾನಲ್ ಹಾಕಿದ್ಮೇಲೆ ನೀವು ಆರಾಮಾಗಿ ನೀವು ಒನ್ ಹ್ಯಾಂಡೆಡ್ ಯೂಸರ್ ಆಗಿ ನೀವು ಇದನ್ನು ಬಳಸ್ಕೊಬೋದು. ನೋಡ್ಬೋದು ತುಂಬ ಆರಾಮಾಗಿ ತುಂಬ ಯೂಸರ್ ಫ್ರೆಂಡ್ಲಿ ಇದೆ ಸ್ನೇಹಿತರೆ. ಯಾವುದೇ ರೀತಿಯ ಒಂದು ದೊಡ್ಡದಾದಂತಹ ಸ್ಕ್ರೀನ್ ಏನಿಲ್ಲ, ನೀವು ಆರಾಮಾಗಿ ನೀವು ಒಂದೇ ಕೈಯಲ್ಲಿ ಇಟ್ಕೊಂಡು ಈ ಒಂದು ಸ್ಮಾರ್ಟ್ಫೋನ್ನ ಯೂಸ್ ಮಾಡ್ಕೊಬೋದು. ಸೊ ಇದನ್ನು ತೆಗೆದು ಸೈಡ್ಗೆ ಇಡ್ತೀನಿ. ಸೊ ಇದೆಲ್ಲ ಈ ಒಂದು ಬಾಕ್ಸಲ್ಲಿ ಬರುವಂತಹ ಕೆಲವು ಮಾಹಿತಿಗಳಾಗಿರುತ್ತೆ ಸ್ನೇಹಿತರೆ. ಸೊ ಈಗ ಸ್ನೇಹಿತರೆ ನಾವು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ಆನ್ ಮಾಡಿದ್ದೀನಿ. ಆನ್ ಮಾಡ್ಬಿಟ್ಟು ನೋಡೋಣ ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ಕೆಲವು ಮಾಹಿತಿಗಳನ್ನ ಪಡ್ಕೊಳ್ಳೋಣ. ಈ ಒಂದು ಸ್ಮಾರ್ಟ್ಫೋನಲ್ಲಿ ಏನು ಬರುತ್ತೆ ಮತ್ತು ಯಾವ ಒಂದು ಡಿಸೈನ್ ಹೊಂದ್ಕೊಂಡಿದೆ ಮತ್ತು ಇದರಲ್ಲಿ ಏನೇನಿದೆ ಏನೇನಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸೊ ನೋಡ್ಬೋದು ಸ್ನೇಹಿತರೆ ಇದರಲ್ಲಿ ಯಾವ ರೀತಿಯ ಒಂದು ಲುಕ್ ಕೊಡ್ತಾರೆ. ಇದರ ಒಂದು ಇಂಟರ್ಫೇಸ್ ಏನಿದೆ ಈಗಾಗಲೇ ನಾನು ಆನ್ ಮಾಡಿದ್ದೀನಿ. ನೋಡ್ಬೋದು ಇದರ ಒಂದು ಇಂಟರ್ಫೇಸ್ ಈ ರೀತಿಯ ಒಂದು ಅದ್ದೂರಿಯಾದಂಥ ಒಂದು ಫಿನಿಶಿಂಗ್ನ ಈ ಒಂದು ಸ್ಮಾರ್ಟ್ಫೋನ್ ಕೊಡ್ತಾ ಇದೆ. ನೋಡ್ಬೋದು ಸೊ ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ ಈ ಒಂದು ಸ್ಮಾರ್ಟ್ಫೋನ್. ಸೊ ಬೆಲೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆ ಬೆಲೆ ತಿಳ್ಕೊಬೇಕು ಅಂತ ಇಷ್ಟಪಟ್ಟರೆ ನೀವು ನನಗೆ ಕಮೆಂಟ್ ಮಾಡಿ. ತುಂಬ ಅದ್ದೂರಿಯಾದಂಥ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ, ನಿಮ್ಮ ಬಜೆಟ್ ಒಳಗಡೆ ಬರುವಂಥ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ, ನಿಜಕ್ಕೂ ಅದ್ದೂರಿಯಾದಂಥ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ. ಸೊ ನೀವು ಬೆಲೆ ತಿಳ್ಕೊಬೇಕಂದ್ರೆ ನಂಗೆ ಕಮೆಂಟ್ ಮಾಡಿ ಕೇಳಿ. ಸೊ ಮೊದಲಿಗೆ ಈ ಒಂದು ಸ್ಮಾರ್ಟ್ಫೋನ್ನ ಬಗ್ಗೆ ಒಂದು ಸ್ಪೆಸಿಫಿಕೇಷನ್ ಮಾಹಿತಿ ತಿಳ್ಕೊಬೇಕು ಅಂತಂದರೆ ಸ್ನೇಹಿತರೆ ಇದರ ಒಂದು ಡಿಸ್ಪ್ಲೇ ಮಾಹಿತಿ ಪಡ್ಕೊಳ್ಳೋಣ ಮೊದಲಿಗೆ. ಸೊ ಇದರ ಒಂದು ಡಿಸ್ಪ್ಲೇ ಏನಿದೆ ನಾನು ಈಗಾಗಲೇ ಹೇಳ್ತೀನಿ, ಪ್ರತಿಯೊಂದು ವಿಡಿಯೋದಲ್ಲಿ ನಾವು ಸ್ಕ್ರೀನ್ನ ಈ ಮೂಲೆಯಿಂದ ಹಿಡಿದು ಈ ಮೂಲೆ ಅಥವಾ ಈ ಮೂಲೆಯಿಂದ ಇದ್ದು ಈ ಮೂಲೆ ಈ ರೀತಿಯಲ್ಲಿ ನಾವು ಇದನ್ನು ಲೆಕ್ಕ ಹಾಕ್ತೀವಿ. ಸೊ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ ಇದು ನಿಮಗೆ Infinix S4 ಅನ್ನುವಂಥ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ. ಈ ಒಂದು ಸ್ಮಾರ್ಟ್ಫೋನ್ನ ಸ್ನೇಹಿತರೆ ಈಗಾಗಲೇ Infinix Hot S4 ಅಂತ ಸಹ ಕರೀತಾರೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಈಗಾಗಲೇ ನಾನು ಹೇಳಿರುವಂತೆ ಒಂದು ಆ್ಯಂಡ್ರಾಯ್ಡ್ ವರ್ಷನ್ 9.0 ಜೊತೆಗೆ ಈ ಸ್ಮಾರ್ಟ್ಫೋನ್ ರನ್ ಆಗುತ್ತೆ. ಇದು ನಿಮಗೆ ಡ್ವೆಲ್ ಸಿಮ್ ಸಪೋರ್ಟ್ ಮಾಡುತ್ತೆ. ನೀವು 2 ಸಿಮ್ಗಳನ್ನ ಅಂದರೆ ನೀವು 2 GSM ಸಿಮ್ಗಳನ್ನ ನೀವು ಒಟ್ಟಿಗೆ 2 ನ್ಯಾನೋ ಸಿಮ್ಗಳನ್ನ ನೀವು ಇದನ್ನು ಬಳಸ್ಕೊಬಹುದು. ಸೊ ಅದಾದಮೇಲೆ ಸ್ನೇಹಿತರೆ ಇದು ನಿಮಗೆ 4G ಸಪೋರ್ಟ್ ಮಾಡುತ್ತೆ. ಅದಾದಮೇಲೆ ಇದರ ಒಂದು ಡಿಸೈನ್ ಕ್ವಾಲಿಟಿ ಅಥವಾ ಇದರ ಒಂದು ಡಿಸ್ಪ್ಲೇ ಮಾಹಿತಿ ಈಗಾಗಲೇ ಹೇಳಿದ್ದೀನಿ. ಸೊ ಇದು ನಿಮಗೆ 6.2 ಇಂಚಿನ ನಿಮಗೆ ಕಂಪ್ಲೀಟ್ ಆದಂತಹ ಒಂದು HD ಒಂದು ರೆಸಲ್ಯೂಷನ್ನ HD+ ರೆಸಲ್ಯೂಷನ್ನ ಒಂದು ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಸೊ ನೋಡ್ಬೋದು ತುಂಬ ಅದ್ದೂರಿಯಾದಂತಹ ಒಂದು ಇದರ ಒಂದು ಮೂಮೆಂಟ್ ಕೂಡ ಇದೆ. ಯಾವುದೇ ರೀತಿಯ ಒಂದು ಗ್ಲಿಚ್ ಅಥವಾ ಯಾವುದೇ ರೀತಿಯ ಒಂದು ಹ್ಯಾಂಗಿಂಗ್ ಆಗುವಂತಹ ಯಾವುದೇ ರೀತಿಯ ಒಂದು ಪ್ರೊಸೆಸರ್ ಇಲ್ಲ. ನಾನು ಕೆಲವು ಒಂದು ಅಪ್ಲಿಕೇಶನ್ ಸಹ ನಾನು ನಿಮಗೆ ತೆಗೆದು ತೋರಿಸ್ತೀನಿ. ಇದರಲ್ಲಿ ಯಾವುದೇ ರೀತಿಯ ನೀವು ಮಲ್ಟಿ ಟಾಸ್ಕಿಂಗ್ ಒಂದು ಯೂಸರ್ ಕೂಡ ಮಾಡ್ಕೊಬೋದು. ಇಲ್ಲಿ ನೋಡ್ಬೋದು ಎಷ್ಟೇ ರೀತಿಯ ಒಂದು ನಾವು ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಯಾವುದೇ ರೀತಿಯ ಒಂದು ಹ್ಯಾಂಗಿಂಗ್ ಅಥವಾ ಯಾವುದೇ ರೀತಿಯ ಒಂದು ಸ್ಲೋ ಇದರಲ್ಲಿ ಆಯ್ತಾ ಇಲ್ಲ. ಸೊ ತುಂಬ ಅದ್ದೂರಿಯಾದಂಥ ಒಂದು ಫಾಸ್ಟ್ ಇದರಲ್ಲಿ ಇದೆ. ಸೊ ಇದರ ಒಂದು ಸ್ಕ್ರೀನ್ ಬಗ್ಗೆ ಈಗಾಗಲೇ ಹೇಳಿದ್ದೀನಿ. ಇದು ನಿಮಗೆ ಸ್ನೇಹಿತರೆ 19:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಈ ಒಂದು ಡಿಸ್ಪ್ಲೇ ಬರುತ್ತೆ ಸ್ನೇಹಿತರೆ. ಸೊ ಫ್ರಂಟ್ ಮತ್ತು ಬ್ಯಾಕ್ ಸೈಡಲ್ಲಿ ನಿಮಗೆ ಈಗಾಗಲೇ ನಲ್ಲಿ ಇರುವಂತೆ 2.5D ನಿಮಗೆ ಈ ಒಂದು ಗ್ಲಾಸ್ ಫಿನಿಶಿಂಗ್ನ ಹೊಂದ್ಕೊಂಡಿದೆ. ಸೊ ತುಂಬ ಇದು ಅದ್ದೂರಿಯಾದಂತಹ ಒಂದು ವಿಶೇಷತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದಾದಮೇಲೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ನ ಇನ್ನೂ ಕೆಲವು ಮಾಹಿತಿ ಅಂದರೆ ಇದರ ಒಂದು ಪರ್ಫಾರ್ಮೆನ್ಸ್ ಬೇಸ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಇದರ ಒಳಗಡೆ ಹೋಗಿ ನಾನು ತೋರಿಸ್ತೀನಿ ನಿಮಗೆ ಇದು ಯಾವ ರೀತಿಯ ಒಂದು ಪರ್ಫಾರ್ಮೆನ್ಸ್ ಈ ಒಂದು ಸಿಸ್ಟಮ್ ಹೊಂದ್ಕೊಂಡಿದೆ ಅಂತೇಳಿ. ಸೊ ಒಳಗಡೆ ಹೋಗ್ತಾ ಇದ್ದಂಗೆ ಸ್ನೇಹಿತರೆ ನೋಡ್ಬೋದು ಇದರಲ್ಲಿ ಕೆಲವು ಹೈಲೈಟ್ ಸ್ಪೆಸಿಫಿಕೇಷನ್ ಕೊಟ್ಕೊಂಡಿದ್ದಾರೆ. ಇದು ನನ್ನ ಹತ್ರ ಏನು ಬಂದಿದೆ ಸ್ನೇಹಿತರೆ, ನಾನು ನಿಮ್ಗೆ ಆಗಲೇ 64 GB ಒಂದು ಸ್ಟೋರೇಜ್ ಅಂತ ಹೇಳಿದೆ, ಸಾರಿ ಅದು ತಪ್ಪಾಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು 3 GB RAM ಮತ್ತು 32 GB ಒಂದು ಸ್ಟೋರೇಜಿನ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ. ಮತ್ತು ಫ್ರಂಟ್ ಫೇಸಿಂಗ್ ಕ್ಯಾಮ್ರಾಗೋಸ್ಕರ ನಿಮಗೆ 32 ಮೆಗಾಪಿಕ್ಸೆಲ್ನ ಕೊಟ್ಟಿದ್ದಾರೆ. ಮತ್ತು ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ ಇದು ನಿಮಗೆ 2.0 ನಿಮಗೆ GHz ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ರನ್ ಆಗುತ್ತೆ. ಸೊ ಅದಾದಮೇಲೆ ಇದರ ಒಂದು ಸ್ಕ್ರೀನ್ ರೆಸಲ್ಯೂಷನ್ ಹೇಳಬೇಕಂದ್ರೆ ಸ್ನೇಹಿತರೆ ನಿಮಗೆ 720x1520 ಈ ಒಂದು ರೆಸಲ್ಯೂಷನ್ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ರನ್ ಆಗುತ್ತೆ. ಇದರಲ್ಲಿ ನಿಮಗೆ ಸಿಸ್ಟಮ್ ಅಪ್ಡೇಟ್ ಬರ್ತದೆ. ಇದು ಆ್ಯಂಡ್ರಾಯ್ಡ್ ಬೇಸ್ ಆಗಿರೋದ್ರಿಂದ ಸ್ನೇಹಿತರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ನಿಮಗೆ ಟೈಮ್ ಟು ಟೈಮ್ ಇದರಲ್ಲಿ ನಿಮಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಅದಾದಮೇಲೆ ಸ್ನೇಹಿತರೆ ಇದರ ಒಂದು ಇನ್ನೂ ಹೆಚ್ಚಿನ ಕೆಲವು ಮಾಹಿತಿ ಪಡ್ಕೊಬೇಕಂದ್ರೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ ಇದು ನಿಮಗೆ MediaTek Helio P22 Octa ಪ್ರೊಸೆಸರ್ ಜೊತೆ ನಡೆಯುತ್ತೆ. 2.0 GHz ಈಗಾಗಲೇ ನಾನು ಹೇಳಿದ್ದೀನಿ ನಿಮಗೆ. ಸೊ ಇದರಲ್ಲಿ ಸ್ನೇಹಿತರೆ ಈಗಾಗಲೇ ನಾನು ನಿಮಗೆ ಸ್ಟೋರೇಜ್ ಸಹ ಮಾಹಿತಿ ಹೇಳಿದ್ದೀನಿ. ಇದರಲ್ಲಿ ಸ್ನೇಹಿತರೆ ನೀವು ಯಾವುದೇ ರೀತಿಯ ಒಂದು ಮೆಮೊರಿ ಕಾರ್ಡ್ ಅಥವಾ ಈ ಥರ ಒಂದು ಸ್ಪೇಸ್ನ ನೀವು ಹೆಚ್ಚಾಗಿ ತಿಳ್ಕೊಬೇಕು ವಿಸ್ತರಿಸಬೇಕಂದ್ರೆ ನೀವು ಮೈಕ್ರೋ SD ಕಾರ್ಡ್ನ ಇಲ್ಲಿ ಈ ಒಂದು ಸ್ಲಾಟ್ನ ನಾನು ತೋರಿಸ್ತೀನಿ. ಇದರಲ್ಲಿ ಯಾವ ರೀತಿಯ ಒಂದು ಸ್ಲಾಟ್ ಇದೆ ಅಂತೇಳಿ ನೋಡ್ಬೋದು.
ಸೊ ಇಲ್ಲಿ ಸ್ನೇಹಿತರೆ ನೋಡಬೇಕಂದ್ರೆ ಇದು ನಿಮಗೆ ಒಂದು ಸ್ಟ್ಯಾಂಡರ್ಡ್ ಒಂದು ಬರುವಂತಹ ಒಂದು ಸ್ಲಾಟ್ನ ಈ ಒಂದು ಇನ್ಫಿನಿಕ್ಸ್ S4 ಅಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೀವು ಒಂದು ಮೈಕ್ರೋ SD ಕಾರ್ಡ್ ಮತ್ತು 2 ನ್ಯಾನೋ ಸಿಮ್ಗಳನ್ನ ಒಟ್ಟಿಗೆ ಬಳಸ್ಕೊಂಡು ಈ ಒಂದು ಸ್ಮಾರ್ಟ್ಫೋನಲ್ಲಿ ನೀವು ಮ್ಯಾಕ್ಸಿಮಮ್ ಅಂದರೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ 128 GB ವರೆಗೂ ನೀವು ಮೈಕ್ರೋ SD ಕಾರ್ಡ್ ಮೂಲಕ ನೀವು ಇದರಲ್ಲಿ ಒಂದು ಸ್ಟೋರೇಜ್ನ ಎಕ್ಸ್ಪೆಂಡ್ ಮಾಡ್ಕೊಬಹುದು. ಇದು ಈ ಒಂದು ಸ್ಮಾರ್ಟ್ಫೋನಿನ ಒಂದು ಕೆಲವು ಸಾಫ್ಟ್ವೇರ್ ಒಂದು ಹಾರ್ಡ್ವೇರ್ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಕೊನೆಯದಾಗಿ ಈಗ ಈ ಒಂದು ಸ್ಮಾರ್ಟ್ಫೋನ್ನ ಮುಖ್ಯವಾಗಿ ಕ್ಯಾಮ್ರಾ ವಿಭಾಗಕ್ಕೆ ಬರೋಣ. ಕ್ಯಾಮ್ರಾ ವಿಭಾಗಕ್ಕೆ ಬಂದರೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಿಮಗೆ ಬ್ಯಾಕ್ ಸೈಡಲ್ಲಿ ನಿಮಗೆ ಟ್ರಿಪಲ್ ರೇರ್ ಕ್ಯಾಮ್ರಾನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ. ಸೊ ಟ್ರಿಪಲ್ ರೇರ್ ಕ್ಯಾಮ್ರಾದಲ್ಲಿ ಸ್ನೇಹಿತರೆ ಇದರ ಒಂದು ಪ್ರೈಮರಿ ಕ್ಯಾಮ್ರಾ ಏನು ಬರ್ತದೆ ಇದು ನಿಮಗೆ 30 ಮೆಗಾ ಪಿಕ್ಸೆಲ್ ಬರುತ್ತೆ. ಸೆಕೆಂಡರಿ ಕ್ಯಾಮ್ರಾ ನಿಮಗೆ 8 ಮೆಗಾ ಪಿಕ್ಸೆಲ್ ಬರುತ್ತೆ. ಮತ್ತು ಮೂರನೇ ಕ್ಯಾಮ್ರಾ ಏನಿದೆ ಇದು ನಿಮಗೆ ಡೆಪ್ತ್ ಸೆನ್ಸರ್ ಜೊತೆಗೆ ನಿಮಗೆ 2 ಮೆಗಾ ಪಿಕ್ಸೆಲ್ ನಿಮಗೆ ಕ್ಯಾಮ್ರಾ ಬ್ಯಾಕ್ ಸೈಡಲ್ಲಿ ಬರ್ತಾ ಇದೆ. ಇಲ್ಲಿ ನಿಮಗೆ ಏನು ಇಲ್ಲಿ ನೀವು ಕೊಡ್ತಾ ಇದ್ದಾರೆ ಈ ಒಂದು ಇದರ ಒಂದು LED ಲೈಟ್ ಕೊಡ್ತಾ ಇದೆ. ಇದು ಕ್ವಾಡ್ ಕೋರ್ ಆಗಿರುತ್ತೆ, ಅಂದರೆ ಇದು 4 LEDಗಳನ್ನ ಒಳಗೊಂಡಿರುವಂಥ ಒಂದು LED ಫ್ಲ್ಯಾಶ್ ಲೈಟ್ ಆಗಿರುತ್ತೆ. ಸೊ ಇದು ಅದ್ದೂರಿಯಾದಂಥ ಈ ಒಂದು ಫಿನಿಶಿಂಗ್ ಮತ್ತು ಇದರ ಒಂದು ಮೌಂಟ್ ಕೂಡ ಇದನ್ನು ಹೊರಗಡೆ ಬಂದಿರುವಂಥ ಒಂದು ಡಿಸೈನ್ನ ಈ ಒಂದು ಇನ್ಫಿನಿಕ್ಸ್ S4 ಅಲ್ಲಿ ನೀವು ನೋಡ್ಬೋದು. ಅದಾದಮೇಲೆ ಇದರ ಹಿಂಭಾಗದಲ್ಲಿ ಅಂದರೆ ಮಧ್ಯದ ಒಂದು ಹಿಂಭಾಗದಲ್ಲಿ ಇಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ಸ್ ಸೆನ್ಸರ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದನ್ನು ನೀವು ಬಳಸ್ಕೊಬೋದು. ಮತ್ತು ಕೆಳಗಡೆ ನೋಡಿದ್ರೆ ಇಲ್ಲಿ ನಿಮಗೆ ಎಸ್ ಅನ್ನುವಂಥ ಒಂದು ಸಿಂಬಲ್ ಬರ್ಕೊಂಡಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ಒಂದು ವಿಶೇಷತೆ ಇರಲ್ಲ. ಸೊ ಫ್ರಂಟಿಗೆ ಬಂದರೆ ಸ್ನೇಹಿತರೆ ಫ್ರಂಟಲ್ಲಿ ನಿಮಗೆ ಈ ಒಂದು ಡಿಸ್ಪ್ಲೇಯಲ್ಲಿ ನಿಮಗೆ ಒಂದು ನಾಚ್ನ ಕೊಡ್ತಾ ಇದ್ದಾರೆ. ಸೊ ಈಗಾಗಲೇ ನಾನು ಹೇಳಿರುವಂತೆ ಸ್ನೇಹಿತರೆ ಫ್ರಂಟ್ ಸೈಡಲ್ಲಿ ನಿಮಗೆ ಕಂಪ್ಲೀಟಾಗಿ 32 ಮೆಗಾ ಪಿಕ್ಸೆಲ್ನ ನಿಮಗೆ f2.0 ನಿಮಗೆ ಅಪರ್ಚರ್ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಕೆಲವು ಸ್ಯಾಂಪಲ್ಗಳನ್ನ ಸಹ ಸ್ನೇಹಿತರೆ ನಾನು ಈಗಾಗಲೇ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಈಗಾಗಲೇ ನಾನು ಇಲ್ಲಿ ಈ ಒಂದು ಸ್ಮಾರ್ಟ್ಫೋನಲ್ಲಿ ತೆಗೆದಿರುವಂತಹ ಕೆಲವು ಒಂದು ಸ್ಯಾಂಪಲ್ಗಳಾಗಿರುತ್ತೆ ಸ್ನೇಹಿತರೆ. ನೋಡ್ಬೋದು ಯಾವ ರೀತಿಯಲ್ಲಿದೆ. ಸೊ ನಾನು ನಿಮ್ಗೆ ಬೇಕಂದರೆ ನಾನು ನಿಮಗೊಂದು ಸ್ಯಾಂಪಲ್ ಸಹ ನಾನು ತೆಗೆದು ತೋರಿಸ್ತೀನಿ. ಇದರ ಯಾವ ರೀತಿಯಲ್ಲಿ ನೀವು ಈ ಒಂದು ಸ್ಮಾರ್ಟ್ಫೋನಲ್ಲಿ ನೀವು ಒಂದು ಇಮೇಜ್ಗಳನ್ನ ತಗೊಬೋದು ಅಂತೇಳಿ. ಸೊ ಇಲ್ಲಿ ನೋಡ್ಬೋದು ನಿಮಗೆ AI ಕ್ಯಾಮ್ರಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಜೊತೆಗೆ ಇಲ್ಲಿ ನಿಮಗೆ ಬ್ಯೂಟಿ ಮೂಡ್ ಕೊಡ್ತಾ ಇದ್ದಾರೆ ಮತ್ತು ಬೊಕೆ ಎಫೆಕ್ಟ್ ಕೊಡ್ತಾ ಇದ್ದಾರೆ. ಹಲವಾರು ರೀತಿಯ ಒಂದು ಸ್ಪೆಸಿಫಿಕೇಷನ್ಗಳನ್ನ ಅಥವಾ ಹಲವಾರು ರೀತಿಯ ಒಂದು ಫೀಚರ್ಗಳನ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಸ್ಮಾರ್ಟ್ಫೋನ್ನ ನಾನು ಒಂದು AI ಕ್ಯಾಮ್ರಾ ಒಂದು ಫೀಚರ್ ಜೊತೆಗೆ ನಾನು ಒಂದು ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಇದು ಕ್ಲಿಕ್ ನಿಮ್ಮ ಮುಂದೆ ಕ್ಲಿಕ್ ಮಾಡಿರುವಂತಹ ಒಂದು ಇಮೇಜ್ ಆಗಿರುತ್ತೆ. ಸೊ ತುಂಬ ಅದ್ದೂರಿಯಾದಂತಹ ಒಂದು ಇದರ ಒಂದು ನೋಡ್ಬೋದು. ಇದರ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಯಾವುದೇ ರೀತಿಯ ಒಂದು ಬ್ಲರ್ನೆಸ್ ಆಗಲಿ ಅಥವಾ ಯಾವುದೇ ರೀತಿಯ ಒಂದು ಪಿಕ್ಸೆಲ್ ಒಂದು ಹರಿದು ಹೋಗುವಂತಹ ಯಾವುದೇ ರೀತಿಯ ಒಂದು ತೊಂದರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಬರ್ತಾ ಇಲ್ಲ. ಸೊ ತುಂಬ ಚೆನ್ನಾಗಿದೆ. ಬಟ್ ಇದು ನನಗೆ ಈಗಷ್ಟೇ ಇದರ ಅನ್ಬಾಕ್ಸಿಂಗ್ ಒಂದು ವಿಡಿಯೋ ಆಗಿರುತ್ತೆ. ಬಟ್ ಇದರ ರಿವ್ಯೂ ಮಾಡುವಾಗ ಇದರ ಒಂದು ಕ್ಯಾಮ್ರಾ ಬಗ್ಗೆ ನಾನು ಹೆಚ್ಚಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ಸ್ನೇಹಿತರೆ ನಿಮಗೆ ಡಿಫಾಲ್ಟ್ ಆಗಿ ನಿಮಗೆ ಒಂದು ಬೊಕೆ ಎಫೆಕ್ಟ್ ಸಹ ಕೊಡ್ತಿದ್ದಾರೆ. ಯಾವುದೇ ರೀತಿಯ ನೀವು ಒಂದು ಇಮೇಜ್ಗಳನ್ನ ನೀವು ಸೆಲೆಕ್ಟ್ ಮಾಡಬೇಕು ಅದನ್ನು ನೀವು ನೋಡ್ಬೋದು. ಇದು ಯಾವ ರೀತಿಯ ಒಂದು ಎಷ್ಟು ಆಕ್ಯುರೇಟಾಗಿ ಇದು ಸಪೋರ್ಟ್ ಮಾಡುತ್ತೆ ಅಂತ ಇದರ ಒಂದು ಬೊಕೆ ನೋಡ್ಬೋದು. ಸೊ ಬೊಕೆ ಎಫೆಕ್ಟಲ್ಲಿ ನೋಡಬೇಕಂದ್ರೆ ಸ್ನೇಹಿತರೆ ಇದು ಅಷ್ಟಾಗೇನು ಫಾಸ್ಟ್ ಇಲ್ಲ. ನೋಡ್ಬೋದು ಇದರಲ್ಲಿ ಯಾವುದೇ ರೀತಿಯ ಒಂದು ಅಷ್ಟಾಗೇನು ಸಪೋರ್ಟ್ ಇಲ್ಲ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ ನೋಡಿ. ಇದು ನೋಡ್ಬೋದು ಇದು ಸ್ಟಾರ್ಟಿಂಗಲ್ಲಿ ನಿಮಗೆ ಬ್ಲರ್ ಮಾಡಲ್ಲ. ಇದು ಆಟೋಮೆಟಿಕ್ಕಾಗಿ ಬ್ಲರ್ ಆಗಿಬಿಡುತ್ತೆ. ಸೊ ನೋಡ್ಬೋದು ಇದರಲ್ಲಿ ಸ್ನೇಹಿತರ ಕೆಲವು ಇಲ್ಲಿ ನಿಮಗೆ AR ಶಾರ್ಟ್ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು ಸ್ಟಿಕ್ಕರ್ಗಳನ್ನ ಯೂಸ್ ಮಾಡಿಕೊಂಡು ಯಾವುದೇ ರೀತಿಯ ಒಂದು ಇಮೇಜ್ಗಳನ್ನ ತಗೊಬೋದು. ಸೊ ಫ್ರಂಟ್ ಸೈಡಲ್ಲಿ ನೋಡಬೇಕಂದ್ರೆ ಸ್ನೇಹಿತರೆ ಫ್ರಂಟಲ್ಲಿ ನಿಮಗೆ 32 ಮೆಗಾ ಪಿಕ್ಸೆಲ್ನ ನಿಮಗೆ ಫ್ರಂಟ್ ಸೈಡಲ್ಲಿ ನಿಮಗೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ ಒಂದು AI ಕ್ಯಾಮ್ರಾ ನೋಡ್ಬೋದು. ಫ್ರಂಟ್ ಸೈಡಲ್ಲಿ ಸ್ನೇಹಿತರೆ ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ. ತುಂಬ ಅದ್ದೂರಿಯಾದಂತಹ ಒಂದು ಫ್ರಂಟ್ ಫೇಸಿಂಗ್ ಸೆಲ್ಫಿ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ. ನೋಡ್ಬೋದು ನೀವು ಯಾವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದು ಬಿಟ್ಟು ಸ್ನೇಹಿತರೆ ನೀವು ಪೋರ್ಟ್ರೇಟ್ ನೋಡಬೇಕಾದ್ರೆ ನೋಡ್ಬೋದು. ನನ್ನ ಬಿಟ್ಟು ಹಿಂದೆ ಕಂಪ್ಲೀಟಾಗಿ ಸ್ನೇಹಿತರೆ ಇದು ಬ್ಲರ್ ಆಗಿಬಿಟ್ಟಿದೆ. ಸೊ ತುಂಬ ಅದ್ದೂರಿಯಾದಂತಹ ಈ ಒಂದು ಸ್ಮಾರ್ಟ್ಫೋನಲ್ಲಿ ಒಂದು ಕ್ಯಾಮ್ರಾ ಅಂದರೆ ಹೆಚ್ಚಾಗಿ ಮುಖ್ಯವಾಗಿ ಇದರ ಒಂದು 32 ಮೆಗಾ ಪಿಕ್ಸೆಲ್ ಏನು ಕೊಡ್ತಾರೆ ಅದ್ದೂರಿಯಾದಂತಹ ಒಂದು 32 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಕೆಲಸ ಮಾಡ್ತಾ ಇದೆ. ಸೊ ಕೊನೆಯದಾಗಿ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ನಿಮಗೆ 4000 mAh ಒಂದು ಬ್ಯಾಟ್ರಿನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ ಸ್ನೇಹಿತರೆ. ಮತ್ತು ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ಸ್ನೇಹಿತರೆ ಆದಷ್ಟು ಬೇಗ ನಾನು ನಿಮಗೆ ರಿವ್ಯೂ ಮಾಡ್ತೀನಿ. ಸೊ ಅದರಲ್ಲಿ ಇದರ ಸಂಪೂರ್ಣವಾದಂತಹ ಒಂದು ಮಾಹಿತಿನೇ ಕೊಡ್ತೀನಿ. ಸೊ ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ನೀವು ಬೇರೆ ಯಾವುದೇ ರೀತಿಯ ಒಂದು ವಿವರಣೆ ತಿಳ್ಕೊಬೇಕು ಅಥವಾ ಯಾವುದೇ ರೀತಿಯ ಒಂದು ಮಾಹಿತಿ ತಿಳ್ಕೊಬೇಕು ಅಂತ ಇಷ್ಟಪಟ್ಟರೆ ನೀವು ನಾನು ಕಮೆಂಟ್ ಮಾಡಿ ಅಲ್ಲಿ ನಾನು ನಿಮಗೆ ಇದರ ಸಂಪೂರ್ಣವಾದಂತಹ ಒಂದು ವಿವರ ಅಥವಾ ಅದರ ಒಂದು ಮಾಹಿತಿಯನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಸೊ ಇದೇ ರೀತಿಯ ಒಂದು ವಿಡಿಯೋಗಳಿಗಾಗಿ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ ಪೇಜಲ್ಲಿ ಫಾಲೋ ಮಾಡ್ತಾಯಿರಿ. ನಮಸ್ಕಾರ, ಧನ್ಯವಾದ.